ನಮಸ್ಕಾರ. ಒಂದು ಶಾಲೆಯಲ್ಲಿ ಒಂದು ಟೀಚರ್ ಪಾಠ ಹೇಳ್ಕೊಡುವಾಗ ಇಡೀ ಕ್ಲಾಸ್ ಅಲ್ಲಿ ಇರೋ ಎಲ್ಲ ಮಕ್ಕಳಿಗೆ ಒಂದೇ ಪಾಠ ಹೇಳ್ಕೊಡ್ತಾರೆ. ಆದ್ರೆ ಒಂದೊಂದು ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾರೆ, ಒಂದೊಂದು ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಅದೇ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳಕ್ಕೆ. ಇದೇ ತರ ನಮ್ಮ ನ್ಯೂಟ್ರಿಷನ್ ಸೆಂಟರ್ಗೆ ಎಷ್ಟೊಂದು ತರ ನಾನಾ ತರ ಕ್ಲೈಂಟ್ಸ್ ಬರ್ತಾರೆ. ನಮ್ಮ ಕಡೆಯಿಂದ ನಾವು ಮಾಡಂತ ಪ್ರಯತ್ನ 100% ಎಲ್ಲರಿಗೂ ಒಂದೇ ಇರುತ್ತೆ. ಆದರೆ ಎಷ್ಟು ಜನ ಅದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೋತಾರೆ, ಎಷ್ಟೊಂದು ಜನ ಶುರು ಮಾಡ್ತಾರೆ ಮತ್ತೆ ಒಂದ್ ಸ್ವಲ್ಪ ಬ್ರೇಕ್ ತಗೋತೀನಿ ಮೇಡಮ್, ನಾ ಆಮೇಲೆ ಮಾಡ್ತೀನಿ ಅಂತ ಕ್ಲೈಂಟ್ಸ್ ಇರ್ತಾರೆ. ಇವತ್ತು ನಮ್ಮ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದಂತ ಒಂದು ಕ್ಲೈಂಟ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರೇ ಶಿಲ್ಪಾ ಗುರುಮೂರ್ತಿ. ಓ ಮೈ ಗಾಡ್, ಸ್ಟಾರ್ಟಿಂಗ್ ಬಂದಾಗ ನಮ್ಮ ಆಫೀಸ್ ಅಲ್ಲಿ ನಾವು ಹೇಗೆ ಒಂದು ಡಯಟ್ ಕೌನ್ಸಿಲಿಂಗ್ ಕೊಡ್ತೀವಿ, ಮನೇಲಿರುವಂತ ಊಟನೇ ಮಾಡಬಹುದು, ಮತ್ತೆ ನಾವು ಯಾವ ತರದ್ರಲ್ಲೂ ಊಟದ ರೆಸ್ಟ್ರಿಕ್ಷನ್ ಮಾಡಲ್ಲ, ನಿಮ್ಮ ಊಟದ ವಿಧಾನದಿಂದ ನಿಮ್ಮನ್ನ ಕಂಪ್ಲೀಟ್ ಸಂಪೂರ್ಣ ಹೊರಗಡೆ ತರಲ್ಲ ಅಂತ ಹೇಳಿದಾಗ ಅವ್ರಿಗೆ ನಂಬಕ್ಕೆ ಬಹಳ ಕಷ್ಟ ಆಯ್ತು. ಅಂಡ್ ನಮ್ಮ ಸೀನಿಯರ್ ನ್ಯೂಟ್ರಿಷನಿಸ್ಟ್ ಅವರೆಲ್ಲ ಮಾತಾಡಿದ್ರು. ಸೊ ಇವರು ಇಲ್ಲ ಅಷ್ಟು ನನ್ ಕನ್ವಿನ್ಸ್ ಆಗಿಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಅಲ್ಲಿ ಹೆಂಗ್ ತುಂಬ್ಕೊಂಡ್ಬಿಟ್ಟಿತ್ತು ಅಂದ್ರೆ, ಡಯಟ್ ಅಂದಿದ್ ಕೂಡ್ಲೇನೆ ತುಂಬಾ ಕಡಿಮೆ ಊಟ ಮಾಡಬೇಕು, ಮತ್ತೆ ಇಷ್ಟಪಡೋಂತ ಎಲ್ಲ ಊಟಗಳನ್ನ ತೆಗೆದ್ಬಿಡ್ತಾರೆ, ಕ್ಯಾಲರಿ ತುಂಬಾ ಕಡಿಮೆ ಇರತ್ತೆ, ಇದು ನನ್ನ ಕೈಯಲ್ಲಿ ಆಗತ್ತಾ ಅಂತ ಈ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ನಮ್ಮ ಕಂಪನಿಗೆ ಬಂದ್ರು. ಬಂದ ನಂತರ ಯಾವಾಗ ಕಂಪ್ಲೀಟ್ ತದ್ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ವು, ಅವರಿಗೆ ಒಂದ್ ಸ್ವಲ್ಪ ಶಾಕ್ ಆದಂಗ ಆಯ್ತು. ನಾನು ಯೋಚನೆ ಮಾಡ್ಬೇಕಂತ ಇದ್ರು. ಅದಾದ ನಂತರ ನಾನ್ ಮೀಟ್ ಮಾಡಿ ನಮ್ದು ಏನು ನಮ್ ಪ್ರೋಸೆಸ್ ಹೇಳಿ, ಅಂಡ್ ಐ ಆಮ್ ಸೋ ಹ್ಯಾಪಿ ಅವ್ರು ನಮ್ಮನ್ನ ಜಾಯಿನ್ ಆಗಿದ್ದಕ್ಕೆ. ಯಾಕಂದ್ರೆ ಇವಾಗ ಅವ್ರಿಗೆ ಸಿಕ್ಕಿರೋಂತ ರಿಸಲ್ಟ್ಸ್ ನೀವೇ ಕೇಳಿ. ನಾನು ತುಂಬ ದಪ್ಪ ಇದ್ದೆ, ನನಗೆ ಎಲ್ಲ ಕಡೆನೂ ನಾನು ಹುಡುಕ್ತಾ ಇದ್ದೆ. ಆವಾಗ ನನ್ನ ಹಸ್ಬೆಂಡ್ ಇದಕ್ಕೆ ಸಜೆಸ್ಟ್ ಮಾಡಿದ್ರು, ಮ್ಯಾಮ್ನ ಫಾಲೋ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಮ್ಯಾಮ್ ಹತ್ರ ಹೋದಾಗ ಅವರು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ತಿಳ್ಕೊಂಡ್ರು. ನನಗೇನೇನು ಪ್ರಾಬ್ಲಮ್ ಇದೆ ಎಲ್ಲ ಬರ್ಕೊಂಡು ವಾರಕ್ಕೂ ನನಗೆ ಫೋನ್ ಮಾಡಿ, ನೀವು ಈ ಥರ ಮಾಡಬೇಕು, ಡಯಟ್ ಫಾಲೋ ಮಾಡಬೇಕು ಆ್ಯಂಡ್ ಎಕ್ಸಸೈಸ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ನೀವು ಫುಲ್ಲು ನಾನು ನಾನು ಫುಡಿ ಜಾಸ್ತಿ, ನಾನು ಚೆನ್ನಾಗಿ ಚಾಟ್ಸ್ ಐಟಮ್ಸು ಚಿಪ್ಸ್ ಎಲ್ಲ ಚೆನ್ನಾಗಿ ತಿಂತಾಯಿದ್ದೆ. ಸೊ ಅವ್ರು ಹೇಳಿದ್ರು, ನೀವೇನು ಯೋಚನೆ ಮಾಡಬೇಡಿ, ವಾರದಲ್ಲಿ ಒಂದು ಸತಿ ನೀವು ತಿನ್ಬೋದು ಅಂತೇಳಿ. ಸೊ ತಿನ್ನೋದು ಬಿಡ್ತೇನೆ, ಹಾಗೆ ಡಯಟು ಕಂಟಿನ್ಯೂ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪರಿಮಳ ಜಗ್ಗೇಶ್ ಮ್ಯಾಮ್.